ಸೊ ನೀವು ಜನರನ್ನ ಪ್ರೀತಿಯಿಂದ ನಾನೀಗ ನೀವು ದುಡ್ಡು ಕೊಟ್ಟು ಬರುವಂಥ ಈ ಸಿನಿಮಾಗೆ ಮೋಸ ಇಲ್ಲ, ನೀವು 100% ಒಳ್ಳೆ ಮನೋರಂಜನೆ, ಒಳ್ಳೆಯ ಒಂದು ಹ್ಯಾಂಗ್ ಓವರ್ ಮೂಲಕ ಹೊರಗೆ ಹೋಗ್ತೀರಾ ಅಂತ ನಿಮ್ಮ ಕಡೆಯಿಂದ ಕರೆಯೋದಾದರೆ ಹೇಗೆ ಕರಿತೀರಾ ಸರ್? ಇದು ತುಂಬ ಭಯಾನಕವಾದಂಥ ಮೂವಿ ಅಂತ ಹೇಳ್ತಿಲ್ಲ. ಇಟ್ ಈಸ್ ಅ ಹರರ್ ಮೂವಿ. ನೀವು ಯಾವುದೇ ಒಂದು ಹರರ್ ಮೂವಿ ವಿತ್ ಸಸ್ಪೆನ್ಸ್ ಥ್ರಿಲ್ಲರು ನೀವು ಥಿಯೇಟ್ರಲ್ಲಿ ನೋಡಿದ್ರೇ ಆ ಮಜಾ ಸಿಗುತ್ತೆ ನಿಮಗೆ. ಯಾವ OTT ಪ್ಲ್ಯಾಟ್ಫಾರ್ಮಲ್ಲೋ ಇಲ್ಲ ಹೋಮ್ ಥಿಯೇಟ್ರಲ್ಲೋ ಇಲ್ಲ ಮೊಬೈಲಲ್ಲಿ ನೋಡಿದ್ರೆ ನಿಮಗೆ ಆ ಮಜಾ ಸಿಗೋದೇ ಇಲ್ಲ. ಆ ಸೌಂಡ್ ಎಫೆಕ್ಟ್ಸ್ ಆಗಲಿ, ಆ ಹರರ್ ಫೀಲ್ ಆಗಲಿ ಎಲ್ಲ ಕೂಡ. ಆಮೇಲೆ ಇನ್ನೊಂದು ಏನಂದರೆ, ಇತ್ತೀಚೆಗೆ ನಮ್ಮ ಕನ್ನಡದಲ್ಲಿ ಕನ್ನಡ ಹರರ್ ಮೂವಿ ಅಂತ ಬಂದ ತಕ್ಷಣ ರೀಸೆಂಟಾಗಿ ನಾನಂತೂ ಯಾವುದೂ ಕಂಡು ಬಂದಿಲ್ಲ. ಸೊ ಹಾಗಾಗಿ ದಿಸ್ ಇಸ್ ಆಫ್ಟರ್ ಮೆನಿ ಇಯರ್ಸ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಕಂಟೆಂಟ್ ಇರೋವಂಥ ಮೂವಿ ಆ್ಯಂಡ್ ಒಳ್ಳೆ ಮೆಸೇಜ್ ಇರೋವಂಥ ಮೂವಿ. ಇದ್ರ ಬಗ್ಗೆ ಇದು ಪ್ರತಿಯೊಬ್ಬ ನಾಯಿ ಸಾಕ್ತಾ ಇರೋನು, ನಾಯಿ ಸಾಕ್ದಿಲ್ದಿರೋನು ಯಾರಾದರೂ ಆಗಲಿ ಎಲ್ಲರೂ ಬಂದು ನೋಡೋವಂಥ ಸಿನಿಮಾ. ಇಟ್ ಈಸ್ ಮೈನ್ಲಿ ಫಾರ್ ದ ಡಾಗ್ ಲವರ್ಸ್, ಪೆಟ್ ಲವರ್ಸ್ ಆ್ಯಂಡ್ ನಾನ್ ಪೆಟ್ ಲವರ್ಸ್ ಆಲ್ಸೋ.